ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯಲ್ಲಿ ಜನನವಾಗಿರೋರು ನೋಡಿ, ರಾಶ್ಯಾಧಿಪತಿ ರಾಶಿಯಲ್ಲೇ ಸ್ಥಿತನಾದಾಗ ಸ್ವಲ್ಪ ಅತಿ ಹೆಚ್ಚಿನ ಶುಭ ಫಲವನ್ನು ಕಾಣ್ತೀರಿ. ಜೊತೆಗೆ ಮಿತ್ರನಾದಂತಹ ಕುಜ ಸ್ಥಿತನಾಗಿದ್ದಾನೆ, ನೀಚ ಕುಜ ಆಗುತ್ತೆ. ಆದರೂ ಸಹ ನೀಚಭಂಗ ರಾಜಯೋಗವು ಸಹ ಉಂಟಾಗುವ ಕಾರಣದಿಂದ ಅತ್ಯಂತ ಶುಭ ಫಲ ಅಂತ ಹೇಳ್ತದೆ ಶಾಸ್ತ್ರ. ಸಾಕಷ್ಟು ಗ್ರಂಥಗಳಲ್ಲಿ ಇದನ್ನೇ ಉಲ್ಲೇಖ ಮಾಡಿದರೆ, ಸರಿಯಾಗಿ ಯಾರು ಪರಿಶೀಲನೆ ಮಾಡಿರಲ್ವೋ ಅವರಿಗೆ ಸ್ವಲ್ಪ ಸಂಶಯವಾಗುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಆದ್ರೆ ಶಾಸ್ತ್ರದ ಪ್ರಕಾರ ತೆಗೆದುಕೊಂಡ್ರೆ ಗುರುವಿನ ಬಲವೂ ಸಹ ಉಂಟು, ರಾಶಿಯಲ್ಲಿ ರಾಶ್ಯಾಧಿಪತಿ ಸಹ ಉಂಟು. ಈ ವಿಚಾರದಲ್ಲಿ ಅತಿ ಹೆಚ್ಚಿನ ಶುಭ ಫಲಗಳಲ್ಲೂ ಸಹ ಉಂಟು. ಕರ್ಮ ಅಂದ್ರೆ ನಿಮ್ಮ ಮಾಡುವಂತ ಕೆಲಸ ಕಾರ್ಯಗಳಲ್ಲಿ ಉತ್ತರೋತ್ತರ ಅಭಿವೃದ್ಧಿ ಕಾಣುವಂಥದ್ದು. ಸ್ವಂತ ವೃತ್ತಿಯನ್ನು ಮಾಡುವಂತವ್ರಿಗೆ ಅತಿ ಹೆಚ್ಚಿನ ಶುಭ ಫಲಗಳನ್ನು ಕಾಣ್ತೀರಾ. ಯಾರೆಲ್ಲ ಈ ಏನೋ ಒಂದು ಬಿಸ್ನೆಸ್ ಮಾಡ್ತಾ ಇದೀವಿ ಅಂದ್ರೆ, ಸಣ್ಣ ಪುಟ್ಟ ಬಿಸ್ನೆಸ್ ಆಗಿದ್ದು ಪರವಾಗಿಲ್ಲ, ನೀವು ಖಂಡಿತ ಅಭಿವೃದ್ಧಿಯನ್ನು ಕಾಣುವಂತ ಸಾಧ್ಯತೆಗಳು ಹೆಚ್ಚಾಗಿರ್ತದೆ. ಊಟ ಉಪಚಾರಗಳಲ್ಲಿ ಒಳ್ಳೆ ಮೃಷ್ಟಾನ್ನ ಸೇವನೆ ಮಾಡುವಂಥದ್ದು, ಲಘು ದೂರ ಪ್ರಯಾಣ ಮಾಡುವಂಥದ್ದು, ದೈವ ದರ್ಶನ ಮಾಡುವಂಥದ್ದು, ಈ ರೀತಿಯಾದಂತ ಒಳ್ಳೆ ಒಂದು ವಾರವನ್ನ ನೀವು ಖಂಡಿತ ಕಾಣಬಹುದು. ಒಂದೇ ಒಂದು ವಿಚಾರ ಅಂದ್ರೆ, ಆತುರ ಸ್ವಭಾವ ಬೇಡ. ಯಾಕಂದ್ರೆ ರಾಶಿಯಾಗಿರೋದ್ರ ಆತುರ ಸ್ವಭಾವವನ್ನು ಸ್ವಲ್ಪ ಕಮ್ಮಿ ಮಾಡ್ಕೊಂಡ್ರೆ ಒಳ್ಳೇದು. ಏನ್ ಮಾಡ್ಬೇಕು? ಹನುಮಂತನ ಸ್ಮರಣೆ ಮಾಡಿ, ಜೊತೆಗೆ ಸುಬ್ರಹ್ಮಣ್ಯನ ಸ್ಮರಣೆ ಮಾಡಿ, ತುಂಬಾ ಒಳ್ಳೇದಾಗುತ್ತೆ. ಶನಿವಾರ ಹಾಗೂ ಶುಕ್ರವಾರ ಶುಭವಾರಗಳಾಗಿರ್ತವೆ.